ಸಿದ್ದರಾಮಯ್ಯನವರೇ ನಾವು ನಾಯಕರು ಅಂತ ನಾವು ಇನ್ನೂ ಇಟ್ಕೊಂಡಿದ್ದೀವಿ. ಸಮೀಕ್ಷೆಯ ವರದಿಯನ್ನು ಜಾರಿಗೆ ಕೊಟ್ಟಿಲ್ಲ ಈ ಸರ್ಕಾರ ಅಂತಂದರೆ ಚಳುವಳಿಗಳನ್ನು ನಾವು ಮಾಡಬೇಕಾಗ್ತದೆ. ಅದರ ನೇತೃತ್ವವನ್ನು ವಹಿಸಿ ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ನಮ್ಮ ಜೊತೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ KM ರಾಮಚಂದ್ರಪ್ಪ ಅವರು ಇದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಒಂದು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಧುಸೂದನ್ ನಾಯಕ್ ನಡೆಸಿರುವಂಥ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಮಧುಸೂದನ್ ನಾಯಕ್ ನಡೆಸಿಕೊಟ್ಟಿರುವಂಥ ವರದಿ ಇದೆಯಲ್ವಾ, ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ, ಆ ವರದಿ ಜಾತಿ ಗಣತಿ ವರದಿ ಜಾರಿಯಾಗಬೇಕು ಅನ್ನುವಂಥ ಪ್ರಬಲ ಆಗ್ರಹ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ KM ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಮಾತಾಡ್ತಾ ಹೋಗ್ತಾರೆ. ಸಮಾವೇಶ ಏನು, ಮುಂದಿನ ನಡೆ ಏನು ಅನ್ನೋ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಸರ್ ಸಮಾವೇಶ ಹಮ್ಮಿಕೊಂಡಿರುವಂಥದ್ದು, ಜಾಗೃತಿ ಸಮಾವೇಶ, ಸಿದ್ದರಾಮಯ್ಯ ಅವರು ಕೆಳಗಿಳಿದ ನಂತರ ಸಮಾವೇಶ ನಡೆಸ್ತಾ ಇರುವಂಥದ್ದು, ಬಹಳ ಕುತೂಹಲ ಕೆಳಿಸಿರುವಂಥದ್ದು. ಸಮಾವೇಶದ ಉದ್ದೇಶ ಏನು? ಇದು ಕಾಕತಾಳೀಯ ಅನ್ನೋ ರೀತಿಯಲ್ಲಿ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟ ರಚನೆಯಾಗಿ 25 ವರ್ಷಗಳಾಗಿದೆ. ನಾವು ದಶಮಾನೋತ್ಸವ ಕಾರ್ಯಕ್ರಮವನ್ನು 2014 ಮಾಡಿದ್ವಿ. ಅದೇ ರೀತಿ ಈಗ 25 ವರ್ಷಗಳ ಕಳೆದ ನಂತರ ನಮ್ಮ ಒಕ್ಕೂಟದ ಒಂದು ಇರುವಿಕೆಯನ್ನಾದರೂ ನಾವು ತೋರಿಸ್ಕೋಬೇಕು, ಮತ್ತು ನಮ್ಮ ಕಾರ್ಯಚಟುವಟಿಕೆಗಳು ನಾವು ಏನೇನು ಮಾಡಿದ್ದೀವಿ ಅಂತ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಸರ್ಕಾರ ಮೀನಾದೇಶ ಎಣಿಸ್ತಾ ಇದೆ. ಏನು ಈ ಸಮೀಕ್ಷೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ, ಅದು ಜಾತಿವಾರು ಸಮೀಕ್ಷೆ ಅಂತ ಅನ್ನೋದಕ್ಕಿಂತ ಶೈಕ್ಷಣಿಕ ಮತ್ತು ಎಲ್ಲ ವರ್ಗದ ಜನವನ್ನು ಸಮೀಕ್ಷೆ ಮಾಡಿರುವಂಥ ವರದಿಯನ್ನು ಆದಷ್ಟು ಬೇಗ ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ಈ ಸಮಾವೇಶದ ಮುಖಾಂತರ ನಾವು ಮಾಡ್ತೀವಿ. ಅದರ ಜೊತೆಗೆ ಹಿಂದುಳಿದ ಜಾತಿಗಳ ಒಂದು ಜನ ಏನಿದ್ದಾರೆ, ಸರ್ಕಾರದಿಂದ ಏನು ಸವಲತ್ತುಗಳನ್ನು ನಮಗೆ ಸಿಗ್ತಾ ಇದ್ದಾವೆ, ನಾವು ಇನ್ನೂ ಏನು ವಂಚಿತರಾಗಿದ್ದೀವಿ ಅಂತ ನಮ್ಮ ಮಾಹಿತಿ ಸಾಮಾನ್ಯ ಜನರಲ್ಲಿಲ್ಲ. ಸಾಮಾನ್ಯ ಜನರಲ್ಲಿ ಇಲ್ಲದೆ ಇರೋದ್ರಿಂದ ಅಂಥ ಜನರಲ್ಲಿ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯನ್ನು ಗಟ್ಟಿ ಮಾಡಿ ಯಾವುದೇ ಒಂದು ಅನ್ಯಾಯ ಆದಾಗ ಅಥವಾ ಸವಲತ್ತುಗಳು ಬೇಕಾದಾಗ ನಾವು ಹೋರಾಟಗಳು ಮಾಡಿ ಆ ಹೋರಾಟಗಳ ಮುಖಾಂತರ ಪಡಿಬೇಕು. ಇದುವರೆಗೂ ಯಾವುದೇ ಹಿಂದುಳಿದ ಜಾತಿಯ ಸವಲತ್ತುಗಳು ಏನು ಸರ್ಕಾರ ಕೊಡ್ತೋ ಅದನ್ನು ನಾವು ಉಪಯೋಗಿಸ್ಕೊಂಡಿದ್ವಿ. ರಿಸರ್ವೇಷನ್ನು ಕೇಳಲಿಲ್ಲ ನಾವು. ಸ್ವತಂತ್ರ ಬಂದ ಮೇಲೆ ನಾವು ರಿಸರ್ವೇಷನ್ನೇ ಇಲ್ಲ. ಆ ರಿಸರ್ವೇಷನ್ ಇಲ್ಲಿದ್ದಾಗೂ ಕೂಡ ನಾವು ಕೇಳಲಿಲ್ಲ. ಆದರೆ ಸಂವಿಧಾನದಲ್ಲಿದೆ, ಹಿಂದುಳಿದ ಜಾತಿಗಳಿಗೂ ಮೀಸಲಾತಿ ಸಮೀಕ್ಷೆ ಮಾಡಿಸಿ ಆ ಸಮೀಕ್ಷೆಯ ವರದಿಯ ಆಧಾರದಲ್ಲಿ ಅವ್ರನ್ನ ಮೀಸಲಾತಿ ಕೊಡಬೇಕಂತ ಸಂವಿಧಾನ ಹೇಳಿದ್ರೂ ಕೂಡ ಈ ಒಂದು ಮೀಸಲಾತಿ ಕೊಡೋದಕ್ಕೆ ನಮಗೆ ದೇವರಾಜ್ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬರಬೇಕಾಯಿತು, VP ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತು, ಅರ್ಜುನ್ ಸಿಂಗ್ ಅವರು ಗೃಹ ಮಂತ್ರಿ ಆಗಬೇಕಾಯಿತು. ಇವರೆಲ್ಲ ಬರೋದ್ರೊಳಗಡೆ ದೇಶದಲ್ಲಿ 50 ವರ್ಷಗಳ ನಂತರ ನಮಗೆ ರಿಸರ್ವೇಷನ್ ಸಿಕ್ತು. ರಾಜ್ಯದಲ್ಲಿ ನಮಗೆ ಒಂದು 25 ವರ್ಷಗಳಲ್ಲಿ ನಮಗೆ ಈ ಒಂದು ಸಮೀಕ್ಷೆ ಇದು ಏನು ರಿಸರ್ವೇಷನ್ ಸಿಕ್ತು. ಆ ರಿಸರ್ವೇಷನ್ನು ಕೂಡ ಬಹಳ ಬಲಿಷ್ಠ ಕೋಮುಗಳು, ಬಲಿಷ್ಠ ಜಾತಿಗಳು, ಕೋಮುಗಳು ಅನ್ನೋದಕ್ಕಿಂತ ಜಾತಿಗಳು ಬಹಳ ವಿರೋಧ ಮಾಡಿದ್ರು. ಆ ವಿರೋಧವನ್ನು ಕೂಡ ಲೆಕ್ಕಿಸದೆ ದೇವರಾಜ್ ಅರಸು ಅವರು ಧೈರ್ಯ ಮಾಡಿ, ಅದು ಹೈಕಮಾಂಡು ಭಾಳ ಸ್ಟ್ರಾಂಗ್ ಇತ್ತು, ಹೈಕಮಾಂಡ್ ಸಪೋರ್ಟು ಅವ್ರಿಗಿತ್ತಾಗ ಆ ಒಂದು ಸಪೋರ್ಟು ಮತ್ತು ಹೈಕಮಾಂಡನ್ನು ಉಪಯೋಗಿಸ್ಕೊಂಡು ಆ ಒಂದು ಸಮೀಕ್ಷೆಯ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಕೊಟ್ಟರು. ಏನೇ ವಿರೋಧ ಬಂದರೂ ಲೆಕ್ಕಿಸಿಲ್ಲ. ವಿಧಾನಸೌಧದಲ್ಲಿ ಅದು ಸುಟ್ಟಿದ್ದಾರೆ. ಆ ವರದಿಯನ್ನು ವಿಧಾನಸೌಧದಲ್ಲೇ ಸುಟ್ಟಿದ್ದಾರೆ ಮೇಲ್ಜಾತಿಯವರು. ರಂಗಸ್ವಾಮಿ ಆಯೋಗ ಜಾರಿಗೆ ಬಂದಾಗ ಒಕ್ಕಲಿಗರು ಬೆಂಗಳೂರಿಂದ ಮೈಸೂರು ಹೆದ್ದಾರಿಯನ್ನು ಬಂದ್ ಮಾಡಿದ್ರು. ಸ್ವತಃ ದೇವೇಗೌಡರು ಮತ್ತು ಆ ಒಂದು ಸಮಾಜದ ಸ್ವಾಮೀಜಿಗಳು ಕೂಡ ನೇತೃತ್ವ ವಹಿಸಿ ದೊಡ್ಡ ಒಂದು ಪ್ರೊಟೆಸ್ಟನ್ನು ಕೂಡ ಈ ರಾಜ್ಯದಲ್ಲಿ ಮಾಡುವಂಥ ಇತಿಹಾಸ ಇದೆ. ಅದನ್ನೆಲ್ಲ ನಾವು ಕೆಳಕೋದು ಬೇಡ. ಏನು ಸಮೀಕ್ಷೆ ಆಗಿದೆ, ಆ ಸಮೀಕ್ಷೆಯ ವರದಿ ನಮಗೆ ಬೇಕಾಗಿದೆ. ನಾವು ಯಾವ ಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೀವಿ, ಏನು ಈ ಮೀಸಲಾತಿಯ ಗೊಂದಲಗಳೇನಿದ್ದಾವೆ ಅವುಗಳಿಗೆ ಒಂದು ಅಂತ್ಯವನ್ನು ಹಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಮೀಕ್ಷೆಯ ಪ್ರಮುಖವಾಗಿ ಅದು ಪಾತ್ರ ವಹಿಸೋದ್ರಿಂದ
ಆ ಸಮೀಕ್ಷೆಯ ವರದಿಯನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಸರ್ಕಾರ ಆದಷ್ಟು ಬೇಗ ಅದನ್ನು ಕೊಟ್ಟಿಲ್ಲ ಅಂತಂದರೆ ಯಾವುದೇ ಸರ್ಕಾರ ಇದ್ರೂ ನಾವು ಆ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಅದರ ವ್ಯತಿರಿಕ್ತವಾಗಿ ಏನಾದರೂ ಅದನ್ನು ಕೊಟ್ಟಿಲ್ಲ ಅಂತಂದರೆ ಆ ಒಂದು ಸರ್ಕಾರದ ವಿರುದ್ಧ ನಾವು ಹೋಗುವಂಥದ್ದು ಸತ್ಯ. ಹಿಂದುಳಿದ ಜಾತಿಗಳ ಒಕ್ಕೂಟದ ಜಾಗೃತಿ ಸಮಾವೇಶದಲ್ಲಿ ಮೇನ್ ಅಜೆಂಡಾ ಇರುವಂಥದ್ದೇ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಜಾರಿ ಸಂಬಂಧಪಟ್ಟಂತೆ ಮೇನ್ ಅಜೆಂಡಾ ಅದ್ರ ಜೊತೆ ಬೇರೆ ಏನಿದೆ? ಅದು ಈಗ ನಮ್ದು ರಜತ ಮಹೋತ್ಸವ ಕಾರ್ಯಕ್ರಮ ಇದೆ. ಬಟ್ ಮೇನ್ ಅಜೆಂಡಾ ಸಮೀಕ್ಷೆ ಸಂಬಂಧಪಟ್ಟ ಈ ಹಿಂದುಳಿದ ಜಾತಿಗಳಲ್ಲಿ ಹುಟ್ಟಿ ಈ ರಾಜ್ಯವನ್ನ ದೀರ್ಘಾವಧಿ ಒಂದು ಏನು ಮೈಲಿಗಲ್ಲನ್ನು ಸಾಧಿಸಿರ್ತಕ್ಕಂಥ 8 ವರ್ಷಗಳ ಕಾಲ ಆಡಳಿತ ಕೊಟ್ಟಂತ ಮುಖ್ಯಮಂತ್ರಿ ಈಗೇನು ನಿಕಟಪೂರ್ವ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸನ್ಮಾನವನ್ನು ಓಕೆ. ಒಂದು ಬಹಳ ಪ್ರಮುಖವಾಗಿ ಈಗ ಇರುವಂಥ ಮುಖ್ಯಮಂತ್ರಿಗಳು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ರು. ಆಗ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ತಡೆ ಹಾಕಿತ್ತು. ಅದಾದ ನಂತರ ಹೊಸದಾಗಿ ಸಮೀಕ್ಷೆ ನಡೆಸಿ 90 ದಿನಗಳ ಒಳಗಡೆ ಸಮೀಕ್ಷೆಯನ್ನು ಜಾರಿ ತರ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳೀಗ ಬದಲಾಗಿದ್ದಾರೆ. ಸೊ ನಿಮಗೆ ಈ ಸರ್ಕಾರ ಈ ಸಮೀಕ್ಷೆಯನ್ನು ಜಾರಿ ತರುತ್ತೆ ಅನ್ನುವಂಥ ನಂಬಿಕೆ ಇದೆಯಾ? ನಾವು ಮುಖ್ಯಮಂತ್ರಿಗಳು ಅದನ್ನು ಅವರು ಕೂಡ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ನಾವು ದೊಡ್ಡದ ಒಂದು ಸಮಾವೇಶ ಮಾಡಿದ್ವಿ ಹಿಂದುಳಿದ ಜಾತಿಗಳದು. ಆ ಸಮಾವೇಶದಲ್ಲಿ ಬಂದಂಥ ಎಲ್ಲ ಮಂತ್ರಿಗಳು, ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು ಅಥವಾ ಬೇರೆ ಮಂತ್ರಿಗಳು ಎಲ್ಲರೂ ಹೇಳಿದರು ಅದನ್ನು ನಾವು ಕೊಡ್ತೀವಿ, ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಿದರು. ಅದನ್ನು ಕೊಟ್ಟಿಲ್ಲ. ಅದೊಂದು ಮಾತಿಗೆ ತಪ್ಪಿದ್ದಾರೆ. ಈಗ ಇದನ್ನು 90 ದಿವಸಗಳೊಳಗಡೆ ಕೊಡ್ತೀನಿ ಅಂತ ಹೇಳಿದರು. ಈಗಾಗಲೇ 2 ವರ್ಷಗಳಾಗ್ತಾ ಇದೆ, ಇನ್ನೂ ಕೊಟ್ಟಿಲ್ಲ. ಈ ಒಂದು ಸಮಾವೇಶದ ಮುಖಾಂತರ ಒತ್ತಾಯ ಮಾಡ್ತೀವಿ, ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಬೆಂಬಲ ಅವ್ರಿಗೆ ಬೇಕು ಅನ್ನೋದಾದರೆ ಆ ಸಮೀಕ್ಷೆಯನ್ನು ಕೊಡಲಿ. ನಿಮ್ಮ ಒಂದು ಬೆಂಬಲ ನಮಗೆ ಬೇಡ ಅಂತ ಅನ್ನೋದಾದರೆ ಸಮೀಕ್ಷೆಯನ್ನು ತಿರಸ್ಕಾರ ಮಾಡಿ. ಆ ಸಮೀಕ್ಷೆಯಾಗ ಅಂದರೆ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ನಂತರ ಜಯಪ್ರಕಾಶ್ ಹೆಗಡೆ ಸಮೀಕ್ಷೆ ಮಾಡಿದ್ರು. ಅದಾದ ನಂತರ ಆ ವರದಿ ಜಾರಿಗೆ ಅಡ್ಡಿಯಾದ್ರು. ಸುಮಾರು ಜನ ಅಡ್ಡಿಯಾದ್ರು. ಯಾರು ಅಡ್ಡಿಯಾದ್ರು ಅನ್ಸುತ್ತೆ? ಮೇಲ್ವರ್ಗದ ಜನನೂ ಇದ್ದಾರೆ, ಅದರಲ್ಲಿ ಅಹಿಂದ ಜನನೂ ಇದ್ದಾರೆ. ಅಹಿಂದ ಜನನೂ ಇದ್ದಾರೆ. ಅಹಿಂದ ವರ್ಗದ ನಾಯಕರು ಯಾಕೆ ಆ ಸಮೀಕ್ಷೆ ಗಡ್ಡಾದ್ರು ಅನ್ಸುತ್ತೆ? ಕೇಳಬೇಕು. ಅದನ್ನ ಏನು ಡಿಸ್ಕ್ಲೋಸ್ ಮಾಡಲ್ಲ. ಅದನ್ನ ಟೈಮ್ ಬಂದಾಗ ಅದನ್ನ ಡಿಸ್ಕ್ಲೋಸ್. ಓಕೆ. ಅಹಿಂದ ವರ್ಗದ ನಾಯಕರು ಕೂಡ ಈ ಸಮೀಕ್ಷೆಗೆ ಅಡ್ಡಪಡಿಸಿದ್ರು ಸಿದ್ದರಾಮಯ್ಯ ಸಮಯದಲ್ಲಿ. ಪ್ರೆಸ್ ಮೀಟ್ ಮಾಡಿದ್ರು. ಭಾಳ ಹಿಂದುಳಿದ ಜಾತಿಗಳು ನಮ್ಮ ಸಂಖ್ಯೆ ಇಲ್ಲ, ನಮ್ಮ ಸಂಖ್ಯೆ ಕಡಿಮೆ ಆಗಿದೆ, ನಮ್ಮ ಸಂಖ್ಯೆ ಅಲ್ಲೇ ಅಷ್ಟಿದೆ ಇಷ್ಟಿದೆ ಅಂತ ಅನ್ನೋದು ಒಂದು ಇಟ್ಕೊಂಡು ಅದನ್ನ ವಿರೋಧ ಮಾಡಿದ್ರು. ಈಗ ನಾವು ಅವ್ರನ್ನೆಲ್ಲ ಹೇಳಿದೀವಿ, ನಮಗೆ ಸಂಖ್ಯೆ ಮುಖ್ಯ ಬೇಡ, ಸಂಖ್ಯೆಯನ್ನ ನಾವು ಗಮನಿಸೋದೇ ಬೇಡ. ನಾವು ಎಜುಕೇಷನಲ್ಲಿ, ಆಮೇಲೆ ಸೋಷಿಯಲಿ, ಆಮೇಲೆ ಫೈನಾನ್ಸಿಯಲಿ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರಾಜಕೀಯದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಜನಾಂಗಗಳು ಈ ರಾಜ್ಯದಲ್ಲಿ ಉದ್ಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಲೆಕ್ಕ ಸಿಗ್ತದೆ. ಇವುಗಳು ತಿಳ್ಕೊಳ್ಳೋಣ. ಸಂಖ್ಯೆ ಆಮೇಲೆ ನಾವು ಕೇಳೋಣ ಅಂತ ಒಂದು ಇದನ್ನು ಹೇಳಿ ಈಗೆಲ್ಲರೂ ಒಪ್ಕೊಳ್ಳುವಂಥ ಒಂದು ರೀತಿಯಲ್ಲಿ ನಾವು ಈ ಒಕ್ಕೂಟದಿಂದ ಮಾಡಿ ಅದನ್ನು ತಂದಿದ್ದೀವಿ. ರಾಮಚಂದ್ರಪುರ ಆತ್ಮಸಾಕ್ಷಿಯಾಗಿ ಹೇಳಿ, ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ಶಕ್ತಿ ಇತ್ತು, ಮುಖ್ಯಮಂತ್ರಿ ಆಗಿದ್ರು. ವರದಿನ ಜಾರಿ ತರ್ಬೋದಾಯ್ತಲ್ಲ. ಹೈಕಮಾಂಡ್ ಮಾತು ಯಾಕೆ ಬಗ್ಗಿದ್ರು? ರಾಜಕೀಯ ಅದು. ರಾಜಕೀಯ ಪಕ್ಷಗಳದ ಅವರು ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಹೈಕಮಾಂಡನ್ನ ಮೀರಿ ಇವರು ಡಿಸಿಷನ್ ತಗೊಳ್ಳೋದಕ್ಕೆ ಕೂಡ ಕಷ್ಟ ಇತ್ತು. ಹಂಗಾಗಿ ಅದನ್ನ ಮೀನಾಮೇಷ ಕಾಂತರಾಜ್ ವರದಿ ಅವರು ಅಧಿಕಾರದಲ್ಲಿದ್ದಾಗ ಜಯಪ್ರಕಾಶ್ ಹೆಗಡೆ ವರದಿ ಬಿಡಿ, ಅದು ಬಂದೇ ಇಲ್ಲ. ಜಯಪ್ರಕಾಶ್ ಮತ್ತು ಕಾಂತರಾಜ್ ವರದಿ ಅಂತಲೇ ಅದಕ್ಕೆ. ಹೌದು. ಕಾಂತರಾಜ್ ವರದಿಯವರು ಏನು ಸಮೀಕ್ಷೆ ಮಾಡಿದ್ರು ಆ ಒಂದು ಸಮೀಕ್ಷೆಯ ಏನು ಮಾಹಿತಿಯನ್ನು ಇಟ್ಕೊಂಡು ಜಯಪ್ರಕಾಶ್ ಹೆಗಡೆಯವರು ಅದರ ಜೊತೆಗೆ ಅವರು ಒಂದು ಸಮೀಕ್ಷೆಯನ್ನು ಪೈಲಟ್ ಸರ್ವೆ ಅಂತ ಹೇಳ್ತಾರೆ, ಆ ಥರ ಸರ್ವೆ ಮಾಡಿ ಸ್ಯಾಂಪಲ್ ಸರ್ವೆ ಮಾಡಿ ಅದನ್ನು ಆ ಜಯಪ್ರಕಾಶ್ ಹೆಗಡೆಯವರ ಹೆಸರಲ್ಲಿ ಅದನ್ನು ಕೊಟ್ಟರು. ಅದಕ್ಕೆ ಆಕ್ಚುಲಿ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಸಮೀಕ್ಷೆಯ ವರದಿ ಅಂತ ಇರೋದು. ಹಾಗಾಗಿ ಆ ಸಮೀಕ್ಷೆಯ ವರದಿಯನ್ನು ಕೂಡ ಕೊಡೋದಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಇರಲಿಲ್ಲ, ಆ ವರದಿ ಬಂದಿರಲಿಲ್ಲ. ಮುಖ್ಯಮಂತ್ರಿ ಸ್ಥಾನ ಹೋದ ನಂತರ, ಅಧಿಕಾರ ಕಳ್ಕೊಂಡ ನಂತರ ಆ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಆ ವರದಿಯನ್ನು ತಗೊಳ್ಳೋದಕ್ಕೂ ಕೂಡ ಅವರು ಏನು BJP ಮತ್ತು JDS ಸರ್ಕಾರಗಳಿತ್ತು, ಸಮ್ಮಿಶ್ರ ಸರ್ಕಾರ ಇತ್ತು, ಮತ್ತು JDS ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ BJPಯವರು ಅಧಿಕಾರದಲ್ಲಿದ್ದರು. ಅವ್ರು ತಗೊಳ್ಳೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಅಂದರೆ ಅದಕ್ಕೆ ವಿರೋಧ, ಮೊದಲಿಂದ ವಿರೋಧ. ಅವ್ರು ಈಗ ಏನೋ
ನಾವು ಒತ್ತಾಯ ಮಾಡ್ತೀವಿ, ಸಮೀಕ್ಷೆ ಬೇಕು ಅಂತ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಿದ್ದಾರೆ. ಸಮೀಕ್ಷೆ ಮಾಡೋವಾಗ ಬಿಜೆಪಿ ಪಕ್ಷ ವಿರೋಧ ಮಾಡಿದೆ. ಸಿದ್ದರಾಮಯ್ಯ ಕೆಳಗಿಳಿಬೇಕಾದ್ರೆ ರಾತ್ರಾತ್ರವಾಗಿ ವರದಿ ತಗೊಂಡ್ರು, ಅವಶ್ಯಕತೆ ಇತ್ತ ಅಂದ್ರೆ ಸಂಪೂರ್ಣವಾಗಿ ಅದನ್ನ ವರದಿ ಜಾರಿ ಮಾಡ್ಬೋದು ಅಂತ ಹೇಳ್ಬೋದಾಯ್ತಲ್ವಾ? ಅವ್ರು ರಾತ್ರಾತ್ರವಾಗಿ ತಗೊಂಡ್ರು ಅಂತಂದ್ರೆ ಸಂಪೂರ್ಣವಾಗಿ ಅದು ಇದು ಕಂಪ್ಲೀಟ್ ಆಗಿದೆ, ನೀವು ತಗೋಬಹುದು ಅಂತ ಲೆಟರ್ ಬಂದ್ಮೇಲೆ ಅದನ್ನ ತಗೊಂಡವ್ರೆ. ಅಂದ್ರೆ ಅದನ್ನ ಜಾರಿ ಕೊಡ್ಬೇಕು ಅಂತ ಅನ್ನೋದು ಇದರಲ್ಲಿ ಅವರ ಅಧಿಕಾರನ ತ್ಯಾಗ ಮಾಡ್ತಾರೆ. ಅದು ಜಾರಿ ಮಾಡೋಕೆ ಅವಕಾಶ ಕೊಡಬೇಕಾಗಿತ್ತು, ವರದಿ ಜಾರಿ ಮಾಡಕ್ಕೆ ಹೈಕಮಾಂಡ್ ಅದೇನು ಉದ್ದೇಶ ಹೈಕಮಾಂಡ್ಗೆ ಇದೆಯೋ ಗೊತ್ತಿಲ್ಲ. ಇದೆಲ್ಲ ಮುಂದಿನ ಒಂದು ಚುನಾವಣೆಯಲ್ಲಿ ಇವೆಲ್ಲ ರಿಫ್ಲೆಕ್ಟ್ ಆಗ್ತದೆ. ಹಿಂದುಳಿದ ಜಾತಿಗಳ ಒಕ್ಕೂಟ ಅಥವಾ ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆಯಾ ಸಿದ್ದರಾಮಯ್ಯ ಕೆಳಗಿಳಿದ ಬಳಿಕ ಅನ್ನುವಂಥ ಚರ್ಚೆ ಇರುವಂಥದ್ದು. ನಿಮ್ಮ ಹಿಂದುಳಿದ ನಾಯಕರೆಲ್ಲ ಕೂಡ ನಿಮಗೆ ಒಂದು ಒಮ್ಮತ ಇದೆಯಾ? ಯಾವುದೇ ಒಂದು ಹಿಂದುಳಿದ ಜಾತಿಗಳವರು ಅವರು ವೈಯಕ್ತಿಕ ಆಸೆ ಇಟ್ಕೊಂಡು ಅದನ್ನ ದೂರ ಇರ್ಬೋದು ಬಿಟ್ರೆ ಸಮಾಜ ಬಂದಾಗ ಎಲ್ಲರೂ ಒಂದಾಗ್ತದೆ. ಹಿಂದುಳಿದ ವರ್ಗಗಳ ನಾಯಕ ಯಾರು ನಿಮ್ಗೆ? ಸಿದ್ದರಾಮಯ್ಯನವರು ಇನ್ನೂ ಇದ್ದಾರೆ. ಸಿದ್ದರಾಮಯ್ಯನವರೇ ನಾವು ನಾಯಕರು ಅಂತ ನಾವು ಇನ್ನೂ ಇಟ್ಕೊಂಡಿದ್ದೀವಿ. ಇದರ ಮಧ್ಯೆ ಹಿಂದುಳಿದ ವರ್ಗ ನಾಯಕರು ಒಬ್ರು ಬೇಕಲ್ವಾ? ಸೊ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೆಸರು ಕೇಳಿ ಬರ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಒಬ್ಬರು ನಾಯಕರು ನಾವು ನಾಯಕರು ಅವರು ಹಿಂದುಳಿದ ಜಾತಿಗಳ ನಾಯಕರು ಅಲ್ಲ, ಅಹಿಂದ ನಾಯಕರು. ಅಂದ್ರೆ ನೀವು ಅವ್ರ ನಾಯಕತ್ವವನ್ನು ಒಪ್ತೀರಾ ತಾವು ಸತೀಶ್ ಜಾರಕಿಹೊಳಿ ಅವರು? ಅವ್ರ ನಡೆ ಹೆಂಗಿರ್ತದೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಓಕೆ, ಯಾಕೆ ನಡೆಬೇಕು ಒಂದಷ್ಟು ಅನುಮಾನ ಇದೆಯಾ? ಯಾಕೆ ಅನುಮಾನ ಬರ್ತದಲ್ಲ, ಅನುಮಾನ ಇದೆ ಅದಕ್ಕಾಗಿ. ಓಕೆ, ಏನು ಅನುಮಾನ ರಾಮಚಂದ್ರಪ್ಪ ಅವ್ರಿಗೆ? ಯಾಕಂದ್ರೆ ತಾವು ಹಿರಿಯ ನಾಯಕರು. ಇಲ್ಲಿ ಪ್ರಸ್ತಾಪ ಮಾಡಲ್ಲ, ಆ ಒಂದು ಸಮಯ ಬಂದಾಗ. ಎಷ್ಟು ಜನ ಈಗ ನಾಯಕರು ಅಂದ್ರೆ ಎಷ್ಟು ಜನ ಬರ್ತಾರೆ ಈ ಸಮಾವೇಶಕ್ಕೆ, ಜಾಗೃತಿ ಸಮಾವೇಶಕ್ಕೆ? ನನ್ನ ಎಕ್ಸ್ಪೆಕ್ಟೇಷನ್ 25ರಿಂದ 30 ಅಂತ ಅನ್ಕೊಂಡಿದ್ದೀವಿ. ಅದನ್ನ ಮೀರಬಹುದು. ಓಕೆ, ಯಾಕಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಆದಷ್ಟು ನಾವು ಕಡಿಮೆನೆ, ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆನೆ ಮಾಡೋಣ ಅಂತ. ಯಾಕಂದ್ರೆ ಸಮಸ್ಯೆ ಜನಗಳ ಸಮಸ್ಯೆ ಆಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅದನ್ನ ಹೊರಗಡೆನೂ ಇಟ್ಕೊಂಡಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿಸೋದು. ಓಕೆ, ಯಾವ ನಾಯಕರು ಬರ್ತಾ ಇದ್ದಾರೆ ಸಮಾವೇಶಕ್ಕೆ? ಸಮಾವೇಶಕ್ಕೆಲ್ಲ ಹಿಂದುಳಿದ ಜಾತಿಯ ಸಚಿವರುಗಳು ಬರ್ತಾರೆ, ಮಾಜಿ ಸಚಿವರುಗಳು ಬರ್ತಾರೆ, ಶಾಸಕರು ಬರ್ತಾರೆ, ವಿಧಾನ ಪರಿಷತ್ ಸದಸ್ಯರುಗಳು ಬರ್ತಾರೆ, ಮಾಜಿ ಶಾಸಕರು, ಯಾರ್ಯಾರು ಲೀಡರ್ಗಳು ಅಂತಿದ್ದಾರೆ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ನಾವು ಇನ್ವೈಟ್ ಮಾಡ್ತೀವಿ. ಯಾರು ಬರ್ತಾರೋ ಬರಲಿ, ಯಾರು ಬರಲ್ವೋ ಅವ್ರಿಗೆ ಈ ಒಂದು ಸಂಘಟನೆಯಲ್ಲಿ ಅವ್ರ ನಂಬಿಕೆ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ನಮಗಿದೆ. ಸರ್, ನೀವು ಬಹಿರಂಗವಾಗಿ ಒಂದು ಮಾತಾಡಿದ್ರಿ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ಅವರ ಕೆಳಗಿಳಿದ ನಂತರ ಸಿದ್ದರಾಮಯ್ಯ ಅವರ ಶಕ್ತಿ ಕುಗ್ಗಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಅವರ ಒಂದು ಶಕ್ತಿ ಕುಗ್ಗಿದೆಯಾ ಅಂತ ಅನ್ಸುತ್ತಾ? ಎಲ್ಲ ನೀವು ತಿಳ್ಕೊಂಡಿರ್ಬೋದು ಅಷ್ಟೇ. ನಾವು ತಿಳ್ಕೊಂಡು ನೀವು ಹೇಳ್ಬೇಕಷ್ಟೇ. ಅಲ್ಲ, ನೀವು ತಿಳ್ಕೊಂಡಿರ್ಬೋದು ಅಷ್ಟೇ. ಅವ್ರ ಶಕ್ತಿ ಯಾವತ್ತೂ ಕುಂದಲ್ಲ. ಓಕೆ, ಜನರ ಜೊತೆ ಇರೋಂಥವ್ರು, ಜನರಿಗಾಗಿ ದುಡಿಯುವಂಥದ್ದು. ಜನರಿಗೆ ಆ ಒಂದು ಜನ್ರೇಷನ್ನಲ್ಲಿ ರಾಜಕೀಯ ಹೆಂಗಿತ್ತು, ಈಗಿನ ಜನ್ರೇಷನ್ನಲ್ಲಿ ರಾಜಕೀಯ ಹೆಂಗಿದೆ ಅಂತ ಆ ಡಿಫ್ರೆನ್ಸ್ಗಳು ನೋಡೋದ್ರೇ ಗೊತ್ತಾಗ್ಬಿಡ್ತದೆ. ಅವರೇ ನಮ್ಮ ನಾಯಕರು ಅಂತ ನಾವು. ಆದ್ರೂ ಸಿದ್ದರಾಮಯ್ಯ ಅವರು ಜಾತಿ ಗಣಿತ ಅಂದ್ರೆ ಏನು ನಮ್ಮ ಇದರಲ್ಲಿ ಜಾತಿ ಗಣಿತ ಅಂತ ಹೇಳ್ತಾರೆ. ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಬಗ್ಗೆ ಈಗ ಸರ್ಕಾರದಲ್ಲಿ ಅವರು ಹುದ್ದೆಯಲ್ಲಿ ಇಲ್ಲಂದ್ರೂ ಕೂಡ ಸರ್ಕಾರದ ಪ್ರಭಾವದಲ್ಲಿದ್ದಾರೆ. ಸಚಿವ ಸ್ಥಾನ ಸಂಬಂಧಪಟ್ಟದ ಹೈಕಮಾಂಡ್ ಮಟ್ಟದ ಚರ್ಚೆ ಮಾಡ್ತಾರೆ. ಜಾತಿ ಗಣತಿ ವರದಿ ಬಗ್ಗೆ ಅವ್ರು ಮಾತಾಡ್ಬೋದಲ್ವಾ? ಸರ್ಕಾರ ಈಗ ರಚನೆ ಆಗಿರುತ್ತ ಸರ್ಕಾರ ಇನ್ನೂ ಫುಲ್ಫಿಲ್ ಆಗಿಲ್ಲ. ಮಂತ್ರಿ ಸ್ಥಾನಗಳು ಖಾಲಿ ಇದ್ವು, ಅದನ್ನ ಮಂತ್ರಿ ಸ್ಥಾನಗಳು ಮಾಡಿದ್ರು. ಈಗಾಗಲೇ 1 ವಾರಕ್ಕಿಂತ ಹೆಚ್ಚಿಗೆ ಆಯಿತು. ಇನ್ನು ಅವರ ಖಾತೆಗಳ ಹಂಚಿಕೆ ಈ ಒಂದು ಥರ ಇದರಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಹಾಗಾಗಿ ಇದೆಲ್ಲ ಮುಗಿದ ನಂತರ ಅವ್ರನ್ನೇ ಕೇಳ್ತೀವಿ, ನೀವು ನಾಯಕತ್ವ ವಹಿಸ್ಕೋಬೇಕು. ಅವ್ರೇನಾದ್ರು ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ ನಾವು ಒತ್ತಾಯ ಮಾಡ್ತೀವಲ್ಲ, ಅವ್ರೇನಾದ್ರು ಕೊಟ್ಟಿಲ್ಲ ಅಂತ ವರದಿ ಜಾರಿ ಮಾಡಿಲ್ಲ ಅಂತಂದ್ರೆ ನಾವು ಸಮಾವೇಶದಲ್ಲೇ ಹೇಳ್ತೀನಿ, ಏನೇನಾದ್ರು ಈ ಸಮೀಕ್ಷೆಯ ವರದಿಯನ್ನ ಜಾರಿ ಕೊಟ್ಟಿಲ್ಲ ಈ ಸರ್ಕಾರ ಅಂತಂದ್ರೆ ನಾಯಕ ಅದರ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ಚಳುವಳಿಗಳನ್ನ ನಾವು ಮಾಡಬೇಕಾಗ್ತದೆ. ಅದರ ನೇತೃತ್ವವನ್ನು ವಹಿಸಿ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಒತ್ತಾಯ ಮಾಡ್ತೀವಿ. ವಹಿಸ್ಕೊಳ್ಬೇಕು. ಓಕೆ, ನಮ್ಮ ಹಿತ ಕಾಪಾಡೋರು ಇನ್ಯಾರಿಲ್ಲ ರೀ. ನಮ್ಮ ಹಿತ ಕಾಪಾಡೋರು ಗೊತ್ತಲ್ಲ, ಅಂತ ವ್ಯಕ್ತಿಯನ್ನ ನಾವು ಕಳ್ಕೊಳ್ಳೋದು ಇಷ್ಟ. ಓಕೆ, ಹಿಂದುಳಿದ ಜಾತಿಗಳಿಗೆ ಅಹಿಂದ ವರ್ಗಕ್ಕೆ ಹೆಚ್ಚು ಸ್ಥಾನ ಸಿಕ್ಕಿದೆ ಸಚಿವ ಸಂಪುಟದಲ್ಲಿ ಅಂತ ಅನ್ಸುತ್ತಾ? ಹಿಂದುಳಿದ ಜಾತಿಗಳಿಗೆ ವಿಶೇಷವಾಗಿ ಹಿಂದುಳಿದ ಜಾತಿಗಳಿಗೆ ಇನ್ನೂ ಒಂದು 3 ಸ್ಥಾನಗಳು ಕಡಿಮೆ ಇದೆ. ಮುಂದುವರೆದ ಜನಾಂಗಕ್ಕೆ ಕೊಟ್ಟವ್ರೆ, ಅದನ್ನ ನಾವು ನೋಡಿದಾಗ ಇದು ಬಹಳ ಕಡಿಮೆನೆ. ಓಕೆ, ಅದನ್ನು ನನಗೀಗ ಸಸ್ಪೆಕ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. 3 ಸ್ಥಾನಗಳು ನಮ್ಮ ಸಚಿವ ಸಂಪುಟದಲ್ಲಿ ನಮಗೆ ಹಿಂದುಳಿದ ಜಾತಿಗಳಿಗೆ ಅವಕಾಶ ಮಾಡಿಕೊಡ್ಬೋದು. ಸರ್, ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಸರ್,
ಸಾಮಾಜಿಕ ಶೈಕ್ಷಣಿಕ ವರದಿ ಏನು 100 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಾರೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈಗ ಒಂದು ಕಡೆ ಸಾರ್ವಜನಿಕರ ದುಡ್ಡು 100 ಕೋಟಿ ಸಾರ್ವಜನಿಕರ ದುಡ್ಡು ಇದು ಪೋಲಾಗ್ತಾ ಇರುವಂಥದ್ದು. ಈಗ ಸಮೀಕ್ಷೆ ವರದಿ ಮಾಡಿಕೊಟ್ಟಿರೋದು ಒಂದು ವೇಳೆ ಜಾರಿನೇ ಮಾಡಲಿಲ್ಲ ಸರ್ಕಾರ, ಇನ್ನು 1.25 ವರ್ಷ 1.5 ವರ್ಷ ಇರುವಂಥದ್ದು. ಇನ್ನು 1 ವರ್ಷ ಹೋದ್ರೆ ನಿಮಗೆ ಚುನಾವಣೆ ಮೂಡಿಗೆ ಹೋಗ್ತಾರೆ, ಆಗ ಜಾರಿ ಮಾಡ್ತಿರಲಿಲ್ಲ ಅಂತ ಗೊತ್ತಿಲ್ಲ. ಈ ಸರ್ಕಾರ ಜಾರಿ ಮಾಡಲಿಲ್ಲ, ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ, ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಲಿಲ್ಲ ಅಂತಂದ್ರೆ ಅವ್ರ ತೀರ್ಮಾನ ನಾವು ತಗೋತೀವಿ. ಯಾರ ಮಾತಿಗೂ ನಾವು ಬೆಲೆ ಕೊಡಲ್ಲ, ಅಂತವರಿಗೆ ಪಾಠ ಮುಂದಿನ ದಿನಗಳಲ್ಲಿ ಕಲಿಸ್ತೀವಿ. ಸಿದ್ದರಾಮಯ್ಯ ಧ್ವನಿ ಎತ್ತುತ್ತಾರ, ನಿಮ್ಗೆ ನಂಬಿಕೆ ಇದೆಯಾ ಇದರ ವಿರುದ್ಧ? ನಮಗೆ ನಂಬಿಕೆ ಇದೆ, ಯಾಕೆಂದ್ರೆ ಅವ್ರ ಕನಸದು. ಹೌದು, ಸಮೀಕ್ಷೆ ಮಾಡಬೇಕು, ರಿಸರ್ವೇಷನ್ ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂತ ಅನ್ನೋದು ಅವ್ರ ಕನಸಿತ್ತು. ಅದಕ್ಕಾಗಿಯೇ ಅವರು ಆ ಸಮೀಕ್ಷೆಯನ್ನ ಮಾಡಬೇಕು ಅಂತ ಬರ್ತಾನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದ ಕೆಲವೇ ದಿವಸಗಳಲ್ಲಿ ಅದನ್ನ ಒಂದು ಆಯೋಗಕ್ಕೆ ರಚನೆ ಮಾಡಿ ಆ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ರು. ಸ್ವೀಕಾರನೂ ಕೂಡ ಮಾಡಿದ್ದಾರೆ. ಸ್ವೀಕಾರ ಅವಾಗ ಮಾಡಿ ಮಾಡಿದ್ರೆ ಅವ್ರ ಅಧಿಕಾರದ ಮತ್ತೆ 2ನೇ ಬಾರಿ ಅಧಿಕಾರಕ್ಕೆ ಬಂದಾಗ ಕಾಂತರಾಜು ಮತ್ತು ಜಯಪ್ರಕಾಶ್ ವರದಿ ಏನಿತ್ತು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ಇನ್ನೊಂದು ತಗೊಂಡವರು ಈಗ ಹೊಸದಾಗಿ ಮಾಡ್ತೀನಿ ಅಂತಂದ್ರು, ಹೊಸದಾಗೂ ಮಾಡಿದ್ದಾರೆ. ಆ ವರದಿಯನ್ನು ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾರೆ ಅಂತ ಆಗಲ್ಲ. ಈ ವಿಷಯದಲ್ಲಿ ಅವರು ಸುಮ್ಮನೆ ಕೂರೋದಿಲ್ಲ. ನೀವು ಭೇಟಿ ಮಾಡಿದ್ರಾ ಸಿದ್ದರಾಮಯ್ಯ? ಈ ವಿಷಯದಲ್ಲಿ ಏನು ಭೇಟಿ ಮಾಡಿಲ್ಲ. ಅವ್ರು ಸುಮ್ಮನೆ ಕೂರಲ್ಲ ಅಂತ ನಂಬಿಕೆ ಇದೆ. ಓಕೆ, ಧನ್ಯವಾದ ರಾಮಚಂದ್ರ. ಥ್ಯಾಂಕ್ ಯು. ವೀಕ್ಷಕರೇ, ಇದು ರಾಮಚಂದ್ರಪ್ಪ ಅವರ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವಂತಹ ವರದಿ ಸ್ವೀಕಾರ ಏನಾಗಿದೆ, ಸರ್ಕಾರಕ್ಕೆ ಸ್ವೀಕಾರ ಆಗಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಜಾರಿ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂರೋದಿಲ್ಲ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.